ಅಲ್ಪಸಂಖ್ಯಾತರನ್ನ ಪಕ್ಷ ನಿರ್ಲಕ್ಷ್ಯ ಮಾಡಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಲ್ಪಸಂಖ್ಯಾತರನ್ನ ಪಕ್ಷ ನಿರ್ಲಕ್ಷಿಸಿಲ್ಲ ಅನ್ನುವಂಥದ್ದು ಅವರ ಮಾತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದು. ಅಲ್ಪಸಂಖ್ಯಾತರನ್ನ ಪಕ್ಷ ನಿರ್ಲಕ್ಷ್ಯ ಮಾಡಿಲ್ಲ. ಮುಸ್ಲಿಂ ಸಮುದಾಯ ಪಕ್ಷದ ಬೆನ್ನಿಗೆ ನಿಂತಿದೆ. ಅವರ ಪ್ರಗತಿಯನ್ನ ನಾವು ಮಾಡಬೇಕು. ದಾವಣಗೆರೆಯಿಂದ ಎಲ್ಲ ಬದಲಾಗುತ್ತೆ ಅಂತಲ್ಲ, ನಾವು ಮತ್ತು ಮುಸ್ಲಿಮರು ಸಹೋದರರು ಅಂತ ಹೇಳಿರುವ ಪರಮೇಶ್ವರ್ ಇವತ್ತು ಕೂಡ ಮುಂದೆಯೂ ಕೂಡ ನಾವು ಮತ್ತು ಮುಸ್ಲಿಮರು ಸಹೋದರರು, ಮುಸ್ಲಿಮರು ಬೇಸರ ಪಟ್ಟುಕೊಳ್ಳುವ ಅಗತ್ಯವಿಲ್ಲ ಅಂದಿದ್ದಾರೆ. ನಾವೆಲ್ಲರೂ ಸೇರಿ ಸಮಸ್ಯೆಯನ್ನ ಸರಿಪಡಿಸ್ತೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ನಾವು ಅವರ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಅವರ ವೈಯಕ್ತಿಕ ಅಭಿಪ್ರಾಯ ಅದು. ಭೇಟಿ ಮಾಡಿ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ಆಗ್ಬೋದು. ಸಮುದಾಯದ ವಿರೋಧ ವ್ಯಕ್ತಪಡಿಸ್ತಾ ಇದೆ ಸಮುದಾಯ, ಮುಸ್ಲಿಂ ಸಮುದಾಯ ಮುಸ್ಲಿಮರೇ ಟಾರ್ಗೆಟ್ ಆಗ್ತಿದ್ದಾರೆ. ನೋಡಿ, ಅದು ಬೇರೆ ಇದರಲ್ಲಿ ನಾನು ಅವರ ರಿಯಾಕ್ಷನ್ಗೆ ನನ್ನನ್ನು ಕೇಳಬೇಡ. ಆದರೆ ನಾನು ಹೇಳುವಂಥದ್ದು, ನಾವು ಮೈನಾರಿಟಿಯವರನ್ನು ನಿರ್ಲಕ್ಷ್ಯ ಮಾಡುವ ಪ್ರಶ್ನೆ ಇಲ್ಲ. ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾನು ಅಧ್ಯಕ್ಷನಾಗಿದ್ದಾಗ ಕೂಡ 2 ಚುನಾವಣೆಯನ್ನು ಮಾಡಿದಾಗಲೂ ಅವರು ನಮ್ಮ ಬೆನ್ನಿಗೆ ನಿಂತಂಥವ್ರು. ಇವತ್ತು ಕೂಡ ಅದು ಒಂದು ರೀತಿಯಲ್ಲಿ ಗಿವ್ ಅಂಡ್ ಟೇಕ್. ಅವರ ಅಭಿವೃದ್ಧಿಯನ್ನು ನಾವು ನೋಡಬೇಕು, ಅವರ ಬೆಳವಣಿಗೆಯನ್ನು ನಾವು ನೋಡಬೇಕು. ಹಾಗಾಗಿ ಅವರು ನಮ್ಮ ಜೊತೆಯಲ್ಲಿರ್ತಾರೆ, ನಾವು ಅವರ ಬೆಳವಣಿಗೆಯನ್ನು ಮಾಡಬೇಕಾದಂಥದ್ದು ನಮ್ಮ ಕರ್ತವ್ಯ ಅದು. ಹಾಗಾಗಿ ಎಲ್ಲೋ ಒಂದು ಕಡೆ ದಾವಣಗೆರೆ ಒಂದು ಸೀಟ್ನಿಂದ ಎಲ್ಲವೂ ಬದಲಾವಣೆ ಆಗಿಬಿಡುತ್ತೆ ಅಂತ ಯಾರಾದರೂ ಕಲ್ಪನೆ ಮಾಡಿದರೆ ಅದು ಭಾಳ ದೊಡ್ಡ ತಪ್ಪು. ಆದ್ದರಿಂದ ನಾವು ಅವರು ಸಹೋದರತ್ವ ಭಾವನೆಯಿಂದ ಇದ್ದೇವೆ. ಇವತ್ತು ಇರ್ತೀವಿ, ಮುಂದೆನೂ ಇರ್ತೀವಿ. ಅದ್ರ ಜೊತೆಗೆ ಒಂದು ಅಸೆಂಬ್ಲಿನಲ್ಲಿ ಸೀಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಬೇಸರ ಮಾಡುವಂಥ ಅಗತ್ಯನೂ ಇಲ್ಲ. ಒಂದು ವೇಳೆ ಆ ಥರ ಇದ್ದರೆ ನಾವು ಅಧ್ಯಕ್ಷರು, ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ಅದನ್ನು ಸರಿಪಡಿಸ್ಕೊಳ್ತೇವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.